ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಬರೋಣ ರಾತ್ರಿ ಕೆಲಸ ಮುಗಿಸ್ಕೊಂಡು ಗಾಡಿ ಓಡಿಸ್ಕೊಂಡು ಬರ್ಬೇಕಾರೆ ಹಿಂದೆಯಿಂದ ಒಂದು ಟಿ ಟಿ ಅವ್ನ ಹಿಂದೆನೇ ಬರುತ್ತೆ. ಯಾಕೆಂತಂದರೆ ಕಪಿಲ್ ರಾಣಾ ಇಬ್ಬರು ಲಾಯರ್ನ ಸಾಯಿಸ್ಬೇಕಂತ ಆಲ್ರೆಡಿ ಪ್ಲ್ಯಾನ್ ಮಾಡಿರ್ತಾರೆ. ಆ ಪ್ಲ್ಯಾನ್ ಪ್ರಕಾರ ರಾಣಾ ಪ್ಲ್ಯಾನ್ ಪ್ರಕಾರ ಟಿ ಟಿನ ಕಳಿಸಿರ್ತಾನೆ. ಬರೋಣ ಅವರು ಗಾಡೀಲಿ ಹಾಕ್ಕೊಂಡು ಹೋಗ್ಬೇಕಾದ್ರೆ ಹಿಂದೆಯಿಂದ ಗಾಡಿ ಅವ್ರ ಹಿಂದೆನೇ ಬರ್ತಾ ಇರುತ್ತೆ. ಅವ್ರಿಗೆ ಹಿಂದೆಯಿಂದ ಗಾಡಿ ಬರ್ತಿರೋದು ಅರಿವು ಇಲ್ದಲೇ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಟಿ ಬಂದು ಅವ್ರ ಗಾಡಿ ಡಿಕ್ಕಿ ಹೊಡೆದೇ ಬಿಡುತ್ತೆ. ಹೊಡೆದು ಭರಣ ಅವರು ಕೆಳಗೆ ಬಿದ್ದು ತಲೆಗೆ ಏಟು ಮಾಡ್ಕೋತಾರೆ. ತಲೆಗೆ ಏಟು ಮಾಡ್ಕೊಂಡು ಉಸಿರಾಡ್ತಾನೆ ನಿಲ್ತೆ ಹಾಗೆ ಮಲಗಿಬಿಡ್ತಾರೆ. ಅವ್ರಿಗೆ ಜ್ಞಾನ ತಪ್ಪೋಗುತ್ತೆ. ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಾಗ ಯಾರು ಬಂದು ಕಾಪಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಇಲ್ಲಿ ಈಶ್ವರ್ ಚಂದ್ರ ಫೋನ್ ಇಟ್ಕೊಂಡಿರ್ತಾರೆ. ರಾತ್ರಿ 11:30 ಆಗಿರುತ್ತೆ. 11:30 ಆಗಿರ್ಬೇಕಾದ್ರೆ ಹೆಂಡ್ತಿ ಬಂದು ತೊಗೊಳ್ರಿ, ಕಿವಿಗೆ ಹತ್ತಿ ಇಟ್ಕೊಳ್ಳಿ ಅಂತ ಹೇಳ್ತಾಳೆ. ಯಾಕೆ ಹತ್ತಿ ಇಟ್ಕೋಬೇಕು ಅಂತಂದಾಗ 11:30 ಆಯಿತು, ಇನ್ನು 4 ರೂಮಿಂದ ವಿಚಿತ್ರವಾಗಿರೋದು ಸದ್ದು ಬರೋಕ್ಕೆ ಶುರು ಆಗುತ್ತೆ. ಆ ನಗುನ ಕೇಳೋದಕ್ಕೆ ನಮ್ಮ ಕೈಲಿ ಶಕ್ತಿ ಇದೆ. ನಂಗಂತೂ ಭಯ ಆಗುತ್ತೆ. ಅವ್ರು ಹೆಂಗೆ ಆಡ್ತಾರೋ ಏನು ಆಡ್ತಾರೋ ಅನ್ನೋದೇ ನಂಗೆ ಭಯ ಆಗ್ತಾ ಇರೋದು ಅಂತಲೇ. ಅದಕ್ಕೆ ಈಶ್ವರ್ಚಂದ್ರ ಹೇಳ್ತಾನೆ, ನಿಂಗೆ ಹಂಗೆಲ್ಲ ಅನ್ಕೋಬೇಡ, ಅದಕ್ಕೆ ಟ್ರೀಟ್ಮೆಂಟ್ ಆಗ್ತದೆ, ಅದಕ್ಕೆ ಅವ್ರು ಹಂಗೆ ಕಿಚ್ಚಾಡ್ತಾರೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ನೀನೇ ಕಿಲ್ದಲ್ಲದನ್ನೆಲ್ಲ ಊಹಿಸ್ಕೊಂಡು ಕಿಚ್ಚಾಡ್ತಾ ಇದೆಯಾ, ಯಾಕೆ ಎದುರ್ಕೋತಾ ಇದೆಯಾ ಅಂತ ಈಶ್ವರ್ಚಂದ್ರ ಹೇಳ್ತಾನೆ. ಅಷ್ಟೆಲ್ಲ 11:30 ಆಗುತ್ತೆ. ಅಷ್ಟೊತ್ತಲ್ಲಿ ನಗು ಬರೋದಕ್ಕೆ ಶುರು ಆಗುತ್ತೆ. ಆಗಿದ ತಕ್ಷಣ ತೊಗೊಳ್ರಿ, ಹತ್ತಿ ಇಟ್ಕೊಳ್ಳಿ ಅಂತೇಳಿ ಅವಳು ಹತ್ತಿ ಇಟ್ಕೊಂಡು ಅವ್ನಿಗೆ ಹತ್ತಿ ಕೊಟ್ಬಿಟ್ಟು ಹೋಗಿ ಅವಳು ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡ್ಬಿಡ್ತಾಳೆ. ಇಲ್ಲಿ ಈಶ್ವರ್ಚಂದ್ರ ಕಿಟಕಿ ಹತ್ರ ಬಂದು ನೋಡ್ತಾನೆ, ಶುರು ಆಯ್ತಲ್ಲ ಸದ್ದು, ಹಿಂಗೆ ಏನು ಸದ್ದು ಅಂತ ನೋಡೋಕ್ಕೆ ಅಂತ ಒಂದು ಬಾಗಿಲು ತೆಗೆದು ಆಚೆ ಬರ್ತಾನೆ. ಇಲ್ಲಿ ಕನಕಾಂಬರಿ ಕೂಡ 11:30 ಆಯಿತು. ಇನ್ನು ಇವಳು ನಗುನ ತಡೆಯೋದಕ್ಕಾಗಲ್ಲ ಅಂಥೇಳಿ ಅವಳು ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡ್ಬಿಡ್ತಾಳೆ. ಯಾಕೆ ಇವರೆಲ್ಲ ಇಷ್ಟೊಂದು ಎದ್ರುಕೊಂಡು ಮಲ್ಕೋತಾ ಇದ್ದಾರೆ, ಇಲ್ಲಿ ಏನಾಗ್ತದೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ವಿಚಿತ್ರವಾಗಿ ಆಡೋವಂಥ ಪರಿಸ್ಥಿತಿ ಏನಾಗಿದೆ ಅಂತ ಮನೆಯವ್ರಿಗೆ ಗೊತ್ತಾಗದೆ ಇರೋದು ನಮ್ಗೆ ಇನ್ನೇನು ಗೊತ್ತಾಗುತ್ತೆ. ಈಶ್ವರ್ಚಂದ್ರ ಬಂದು ಬಾಗಿಲು ಕಡೆ ನೋಡಿ ಅವ್ನು ಎದುರುಕೊಂಡು ವಾಪಸ್ ಒಳಗೆ ಹೊಟ್ಟೋಗ್ತಾನೆ. ಆ ಬಾಗಿಲು ಒಳಗೆ ಯಾರಿದ್ದಾರೆ, ಅವ್ಳಿಗೆ ಏನಾಗ್ತಾಯಿದೆ ಅನ್ನೋದೇ ಇಲ್ಲಿ ಅರ್ಥ ಆಗ್ತಾಯಿಲ್ಲ. ಏನೋ ವಿಚಿತ್ರವಾಗಿ ಆಗ್ತಿರೋದು ಅಂತ ಸತ್ಯ. ಇಲ್ಲಿ ರಚನಾ ಕಾಫಿ ತೊಗೊಂಡು ಜಿಂಗೆ ಕೊಡೋಕ್ಕೆ ಅಂತ ಬರ್ತಾಳೆ. ಆ ಕಾಫಿ ಕೊಡೋಕ್ಕೆ ಬಂದಾಗ ಜೀವ ಹೇಳ್ತಾನೆ, ವಜ್ರೇಶ್ವರಿ ಇಷ್ಟು ಸೌಮ್ಯವಾಗಿ, ಇಷ್ಟು ತಾಳ್ಮೆಯಿಂದ, ಇಷ್ಟು ಬದಲಾಗಿರೋದು ಯಾವ ಕಾರಣ? ಅದು ಕೃಷ್ಣ ಹತ್ರ ಬಂದು ಮಾತಾಡೋದು, ನಮ್ಮ ಹತ್ರ ಬಂದು ಮಾತಾಡೋಂಥ ಅವಶ್ಯಕತೆ ಏನಿದೆ, ಅಗತ್ಯ ಏನಿದೆ ಅಂತಂದಾಗ ಜೀವ ನೀವು ಯೋಚನೆ ಮಾಡಬೇಕಾಗಿರೋದು ಇದ್ರ ಬಗ್ಗೆ ಅಲ್ಲ. ನೀವು ನಿಮ್ಮ ಮನೆಗೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡಬೇಕಿರೋದು, ಅಲ್ಲಾಗಬೇಕಾಗಿರೋದು ಅನಿವಾರ್ಯ ಕೆಲಸಗಳ ಬಗ್ಗೆ ಯೋಚನೆ ಮಾಡಬೇಕು. ಅಲ್ಲೇನೋ ಸರಿ ಇಲ್ಲ, ಅಲ್ಲೆಲ್ಲ ಸರಿ ಮಾಡಬೇಕಾಗಿರೋ ಜವಾಬ್ದಾರಿ ನಿಮ್ಮದು. ಹಾಗಾಗಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಅಂದಾಗ ರಚನಾ ದಯವಿಟ್ಟು ಇದ್ರ ಬಗ್ಗೆ ಬಿಟ್ಬಿಡಿ. ನನಗೆ ಪದೇ ಇದ್ರ ಬಗ್ಗೆನೇ ಹೇಳಬೇಡಿ. ನನಗೆ ಇದ್ರ ಬಗ್ಗೆ ಕೇಳ್ತಾಯಿದ್ರೆ ನನಗೆ ಅದನ್ನು ಕೇಳೋವಂಥ ಆಸಕ್ತಿ ನನಗಿಲ್ಲ. ಥ್ಯಾಂಕ್ ಯು, ಕಾಫಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಕಾಫಿ ತೊಗೊಂಡು ಅಲ್ಲಿಂದ ಹೊರಡ್ತಾನೆ. ಇಲ್ಲಿ ಕಪಿಲ್ ಮತ್ತು ರಾಣಾ ಇಬ್ಬರು ಕೈನ ಇಟ್ಕೊಂಡು, ಭರಣ ಅಂಕಲ್ ಹಿಂಗೆ ಆಗಬಾರ್ದಾಗಿತ್ತು, ನೀವು ಭರಣ ಅಂಕಲ್ಗೆ ಹಿಂಗೆ ಆಕ್ಸಿಡೆಂಟ್ ಆಗೋಯ್ತು, ಭರಣ ಅಂಕಲ್ ಹಿಂಗೆ ಬರೋಲ್ಲ, ಇನ್ನು ನಾವೇ ಅವ್ರನ್ನ ಹೊತ್ಕೊಂಡು ಹೋಗ್ಬೇಕು, ಇನ್ನು ಯಾರನ್ನ ನಾವು ಭರಣ ಅಂಕಲ್ ಅಂತ ಕರಿಬೇಕು, ಇನ್ನು ಯಾರನ್ನ ನಾವು ಲಾಯರ್ ಅಂತ ಅಂಕಲ್ ಅಂತ ಕರಿಬೇಕಂತ ಅವ್ರನ್ನ ಆಡ್ಕೋತಾ ಇರ್ತಾರೆ. ಆಡ್ಕೊಂಡು ಖುಷಿಯಿಂದ ನಗೋದಕ್ಕೆ ಶುರು ಮಾಡ್ತಾರೆ. ನಗ್ತಾ ನಾವು ಮಾಡಿ ಪ್ಲ್ಯಾನ್ ಸಕ್ಸಸ್ ಆಯಿತು. ಭರಣ ಅಂಕಲ್ಗೆ ಇಷ್ಟೊತ್ತಿಗೆ ಆಕ್ಸಿಡೆಂಟ್ ಆಗಿರುತ್ತೆ. ಆಕ್ಸಿಡೆಂಟ್ ಆಗಿ ಹೋಗಿ ಬಿಟ್ಟಿರ್ತಾರೆ. ಅವನು ತಕ್ಕೋದು ನಾವೇ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ. ಆದರೆ ಕಪಿಲ್ ಹೇಳ್ತಾನೆ, ಅಣ್ಣ ಸಂಜೀವ, ಆಗ ರಾಣಾ ಹೇಳ್ತಾನೆ, ಸಂಜೀವ ಅಷ್ಟು ಸಾಮಾನ್ಯ ಅನ್ಕೋಬೇಡ, ಅವನು ನೋಡೋಕ್ಕೆ ತಾಳ್ಮೆಯಿಂದ ಇರ್ಬೋದು, ಸೌಮ್ಯವಾಗಿರ್ಬೋದು, ಪ್ರಶಾಂತವಾಗಿರ್ಬೋದು, ಆದರೆ ಒಳಗಡೆ ಅವನೇನು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಒಳಗಡೆ ಅವನೇನೋ ಯುದ್ಧನ ನಡೆಸಿರ್ತಾನೆ, ಅದೇನು ಅನ್ನೋದು ನಂಗೆ ಇನ್ನೂ ಅರ್ಥ ಆಗ್ತಾಯಿಲ್ಲ. ಆದರೆ ಅವನು ಅಷ್ಟೊಂದು ತಾಳ್ಮೆಯಿಂದ ಇರೋದು ಯಾಕೆ ಅಂತ ನಂಗೆ ಇನ್ನೂ ಅರ್ಥ ಆಗ್ತಾಯಿಲ್ಲ ಅಂತ ರಾಣಾ ಹೇಳ್ತಾನೆ. ಅದಕ್ಕೆ ಕಪಿಲ್ ಹೇಳ್ತಾನೆ, ಇಲ್ಲ ಅಣ್ಣ, ಅವನು ತುಂಬ ಮೆತ್ತಗಾಗಿದ್ದಾನೆ ಅಂತ ಹೇಳ್ತಾನೆ. ಆದರೆ ನಿಂಗೊಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳೋ ಕಪಿಲ್. ಒಂದು ಸಲ ಅಪ್ಪ ಮಾತಾಡ್ಬೇಕಾದ್ರೆ ಒಬ್ಬ ಗೋಲ್ಡ್ ಆಪೋಸಿಟ್ ಅಂಗಡಿಯವನು ಬಂದು, ನಾನು ಗೋಲ್ಡಿಗೆ ಅದನ್ನೆಲ್ಲ ಬೆರೆಸ್ತೀನಿ, GST ಬರೀತೀನಿ, ಮತ್ತು ನಾನು ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಹಾಕ್ತೀನಿ, ನೀವು ಇಷ್ಟೊಂದೆಲ್ಲ ಆಫರ್ ಕೊಟ್ಟರೆ ನಮ್ಮ ಅಂಗಡಿಗೆ ಯಾರೂ ಬರೋದಿಲ್ಲ ಅಂತೇಳಿ ಅವನು ಜಗಳಾಡೋದಕ್ಕೆ ಬಂದಿದ್ದ. ಇನ್ನೇನು ಅಪ್ಪಂಗೆ ಹೊಡಿಯೋಕ್ಕೆ ಅಂತ ಅವ್ನು ಬಂದ. ಅಷ್ಟರಲ್ಲಿ ಅಣ್ಣ ಬಂದು ಅವನಿಗೆ ಒಂದು ಹೊಡೆದು ಕೆಳಗೆ ಮಲಗಿಸ್ದ. ಆ ಕೆಳಗೆ ಮಲಗಿಸಿ ಅವ್ನು ಎಂಟ್ರಿ ಕೊಟ್ಟಿದ್ದು ನೋಡಬೇಕಿತ್ತು, ನೀನು ಹೆಂಗಿತ್ತು ಅಂತ. ಅವ್ನಿಗೆ ಹೊಡೆದು, ನೀವೇನು ರೀ ಅಂದ್ಕೊಂಡಿದ್ದ, ನಮ್ಮಪ್ಪ ಏನು ಕೆಲಸ ಮಾಡಬೇಕು ಏನು ಮಾಡ್ಬಾರ್ದು ಅಂತ ಗೊತ್ತು, ಅವ್ರ ಮೇಲೆ ಕೈ ಇಡೋದಕ್ಕೆ ಬಂದರೆ ನಾನು ಸರಿ ಇರೋಲ್ಲ. ಕೈ ಇಡೋಕ್ಕೂ ಮುಂಚೆ ಯಾರ ಮೇಲೆ ಕೈ ಇಡ್ತಿದ್ದೀನಿ ಅನ್ನೋದನ್ನು ಯೋಚನೆ ಮಾಡಿಡಬೇಕು. ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡಿ, ನಮ್ಗೇನು ಕರ್ತವ್ಯ ಇದೆ ಅದನ್ನು ನಾವು ಮಾಡ್ತೀವಿ. ಜನರಿಗೆ ಒಳ್ಳೇದು ಮಾಡೋದು ಅಷ್ಟೇ ನಮ್ಮ ಉದ್ದೇಶ ಆಗಿರುತ್ತೆ. ಇನ್ನೊಂದು ಸಲ ನಾವು ಅಪ್ಪನ ಮೇಲೆ ಕೈ ಮಾಡೋದಕ್ಕೆ ಬಂದರೆ ಸರಿ ಇರೋಲ್ಲ ಅಂತೇಳಿ ಅವನ್ನ ಹೊಡೆದು ಕಳಿಸಿದ. ಹಿಂಗೆ ಜೀವ ಅಂತ ಅಂದರೆ ಸಂಜೀವಂಗೆ ಕೋಪ ಅಷ್ಟಿಷ್ಟಲ್ಲ, ಆದರೆ ಅವನು ಅಷ್ಟು ಕೋಪ ಇರೋನು ಹಿಂಗೆ ಇಷ್ಟೊಂದು ತಾಳ್ಮೆಯಿಂದ ಇದ್ದಾನೆ ಅಂತಲೇ ನಂಗೆ ಅರ್ಥ ಆಗ್ತಾಯಿಲ್ಲ. ಇಲ್ಲೇನೋ ಇದೆ, ಏನೋ ಮಿಸ್ ಹೊಡಿತಾ ಇದೆ, ಬಟ್ ಏನು ಮಿಸ್ ಹೊಡಿತಾ ಇದೆ ಅಂತ ನಂಗೆ ಅನ್ನೋ ಅರ್ಥ ಆಗ್ತಾಯಿಲ್ಲ. ಅವನೊಳಗೆ ಏನೋ ಒದ್ದಾಡ್ತಿರ್ಬೇಕು ಅಂತ.
ಆಗ ರಾಣ ಕೇಳ್ತಾನೆ, ಕಪಿಲ್ ನೆನ್ನೆ ಸಂಜೀವ್ ಬರೋಕ್ಕಿಂತ ಮುಂಚೆ ಅದು ಗಿಣಿ ಅಂತಿದೆ, ಏನದು ಅಂತ ಅಂದಾಗ, ಅಣ್ಣ ಅವಳು ಗಿಣಿ ಅಣ್ಣ, ಅವಳನ್ನ ಕೈ ತೊಳ್ಕೊಂಡು ಮುಟ್ಬೇಕಣ್ಣ, ಅಷ್ಟು ಚೆನ್ನಾಗಿದ್ದಾಳಣ್ಣ ಅಂತ ಹೇಳ್ತಾ ಇದ್ದಾನೆ. ಯಾರದು ಅಂತ ಕೇಳಿದಾಗ ಅವಳು ಸಂಜೀವನ ನಾದ್ನಿ ಅಣ್ಣ ಅಂತ ಹೇಳ್ತಾನೆ. ಹಂಗಾರೆ ಒಳ್ಳೆ ಪ್ಲ್ಯಾನೇ ಮಾಡ್ಬೋದು ಅಂತ ಹೇಳಿ ರಾಣ ಯೋಚನೆ ಮಾಡೋದಕ್ಕೆ ಶುರು ಮಾಡಿ ಅವನು ಸೆನೆಗೇನೋ ನಗ್ತಿರ್ತಾನೆ. ಇಲ್ಲಿ ರಚನಾ ಕಾಫಿ ತೊಗೊಂಡು ಜೀವನ ಹಿಂದೆನೇ ಬರ್ತಾಳೆ. ಜೀವ ಟೆರೆಸ್ ಮೇಲೆ ಬಂದು ಕೂತಿರ್ತಾನೆ. ಆಗ ರಚನಾ, ಯಾರೋ ನನ್ನ ಗಂಡ ಹೆಂಡತಿಗೆ ಒಳ್ಳೇದಾಗೋದೇನೆ ಯೋಚನೆ ಮಾಡ್ತಿದ್ರು, ಖುಷಿಯಾಗೋದನ್ನೇ ಯೋಚನೆ ಮಾಡ್ತಿದ್ರು ಅಂತ ಹೇಳ್ತಾಳೆ. ಹಾಗೆ ಜೀವನ ಹೇಳ್ತಾನೆ, ನನ್ನ ಹೆಂಡತಿ ಆದವರು ನನ್ನ ಗಂಡು ಒಳ್ಳೆಯದನ್ನೇ ಬಯಸ್ತಿದ್ರು, ಆದರೆ ಈಗ ನನ್ನ ಹೆಂಡ್ತಿನೇ ನಂಗೆ ಕಾಣ್ತಿಲ್ಲ ಅಂತ ಹೇಳಿದಾಗ ರಚನ ಕೋಪ ಬಂತು. ಏನು ಹೇಳ್ತಿದ್ದೀರ ಜೀವ, ಇದನ್ನೆಲ್ಲ ನಾನು ಕೇಳಬೇಕಾ? ನಾನು ಹೇಳಿದ್ದೇನು ಹೇಳಿದ್ದು, ನಿಮ್ಮ ಮನೆಗೆ ನೀವು ಹೋಗಬೇಕು, ಅಲ್ಲಿ ಆಗಬೇಕಾಗಿರೋದನ್ನು ನೀವು ನೋಡಬೇಕು, ಅಲ್ಲೇನೂ ಸರಿ ಇಲ್ಲ ಅಂತ ನಮ್ಮ ಪದೇ ಅನ್ನಿಸ್ತದೆ ಅಂತ ಅನ್ನೋದೇ ನಂಗೆ ನಿಮ್ಗೆ ಹೇಳೋದು ಅರ್ಥ ಆಗ್ತಾಯಿಲ್ವಾ ಹೇಳಿ. ಅದಕ್ಕೆ ಜೀವಂಗೆ ಅಷ್ಟರಲ್ಲಿ ಒಂದು ಫೋನ್ ಬರುತ್ತೆ. ಆ ಫೋನ್ ಬಂದಾಗ ಫೋನ್ ಕಡೆ ನೋಡಿ ಫೋನ್ನ ರಿಸೀವ್ ಮಾಡ್ತಾನೆ. ಫೋನ್ ರಿಸೀವ್ ಮಾಡಿದ ತಕ್ಷಣ ಅವ್ನಿಗೆ ಗೊತ್ತಾಗುತ್ತೆ ಭರಣ ಅಂಕಲ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಅವ್ನು ಎದ್ದು ನಿಂತ್ಕೊಂಡು ಶಾಕಿಂದ ನಿಂತ್ಕೋತಾನೆ. ವಾಟ್, ಏನು ಹೇಳ್ತಿದ್ದಾರೆ? ಸರಿ, ನಾನು ಇಮಿಡಿಯೇಟಾಗಿ ಈಗಲೇ ಬರ್ತೀನಿ ಅಂತ ಹೇಳ್ತಾನೆ. ಆಗ ರಚನೆ ಕೇಳ್ತಾಳೆ, ಏನಾಯಿತು, ಯಾಕೆ ಇಷ್ಟು ಗಾಬರಿ ಆಗಿದ್ದಾರೆ, ಯಾರಿಗೇನಾಯಿತು ಅಂತ ಕೇಳ್ತಾಳೆ. ಆಗ ಕೇಳಿದಾಗ ಜೀವ ರಚನೆಗೆ ಹೇಳ್ತಾನೆ, ಭರಣ ಅಂಕಲ್ ಅಂತ ಹೇಳಿ ಅಷ್ಟಕ್ಕೆ ನಿಲ್ಲಿಸ್ತಾನೆ. ಅದು ಮುಂದಕ್ಕೆ ಏನಾಯಿತು ಅನ್ನೋದನ್ನು ಹೇಳೋದೇ ಇಲ್ಲ. ಇಲ್ಲಿ ಭರಣನ ಆಫೀಸಲ್ಲಿ ಎಲ್ಲರೂ ಕಪಿಲ್ ಮತ್ತು ರಾಣ ಅವ್ರ ಕಡೆ ಹುಡುಗನೆಲ್ಲ ಕಳಿಸಿ ಡಾಕ್ಯುಮೆಂಟ್ನ ಹುಡ್ಕೋದಕ್ಕೆ ಹೇಳಿರ್ತಾನೆ. ಅವ್ರು ಎಷ್ಟೇ ಡಾಕ್ಯುಮೆಂಟ್ ಹುಡ್ಕೋದು ಡಾಕ್ಯುಮೆಂಟಲ್ಲಿ ಸಿಗೋದಿಲ್ಲ. ಸಿಗದೇ ಇದ್ದಾಗ ಕಪಿಲ್ಗೆ ಕೋಪ ಬರ್ತಾ ಇರುತ್ತೆ. ಇದೆಲ್ಲಿಟ್ಟಿದ್ದಾನೆ ಡಾಕ್ಯುಮೆಂಟ್ನ, ಅವನು ಮನೇಲಿ ಇಳ್ದಲೆ ಆಫೀಸಲ್ಲಿ ಇಳಿದಾಗ ಎಲ್ಲ ಇಟ್ಟಿರಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಅಷ್ಟೇ ರಚ ಮತ್ತು ಜೀವ ಇಬ್ಬರು ಹಾಸ್ಪಿಟ್ಲಿಗೆ ಬರ್ತಾರೆ. ಹಾಸ್ಪಿಟ್ಲಿಗೆ ಬಂದು ರಿಸೆಪ್ಷನ್ ಹತ್ರ ಇಲ್ಲಿ ಭರಣವ್ರು ಹೇಳಿದ್ದಾರೆ ಅಂತ ಕೇಳಿದಾಗ ಇಲ್ಲಿ ಯಾರು ಇಲ್ಲ ಅಂತ ಹೇಳ್ತಾಳೆ. ಸಾರಿ ಮೇಡಮ್, ಸಾರಿ, ನಾನೇ ಕನ್ಫ್ಯೂಸ್ ಮಾಡ್ಕೊಂಡು ಭರಣ ಅಲ್ಲಿದ್ದಾರೆ ನೋಡಿ ಅಂತೇಳಿ ವಾರ್ಡ್ ನಂಬರ್ ಹೇಳಿ ಕಳಿಸ್ತಾರೆ. ಭರಣ ಅವರು ತಲೆಗೆ ಬ್ಯಾಂಡೇಜ್ ಹಾಕಿ ಅಲ್ಲಿ ಹಾಸ್ಪಿಟ್ಲಿಗೆ ಮಲಗಿರ್ತಾರೆ. ಆಗ ಜೀವ ಬಂದು ಭರಣ ಅಂಕಲ್ ಅಂತ ಕರೀತಾನೆ. ಆವಾಗ ಭರಣ ಎಚ್ಚರ ಆಗಿ, ಬಂದೆಯಪ್ಪ ಜೀವ ಬಾ, ರಚನಾ ಅಂತ ಕೇಳಿದಾಗ ರಚನಾ ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ರಚನಾನ ಕೇಳಿ ಎದ್ದು ಕೂತ್ಕೋಬೇಕಾದ್ರೆ ಡಾಕ್ಟ್ರು ಬರ್ತಾರೆ. ಡಾಕ್ಟ್ರು ಬಂದು, ಭರಣವರೇ, ನೀವು ಹಿಂಗೆ ಮಾಡೋದು ಸರಿಯಲ್ಲ, ನೀವು ಹೇಳಿದ ಮಾತು ಕೇಳ್ತಾನೆ ಇಲ್ಲ ನೀವು, ಇದು ನಿಮ್ಮ ಆಫೀಸ್ ಅಲ್ಲ, ಇದು ನಿಮ್ಮ ಕೋರ್ಟ್ ಅಲ್ಲ, ನೀವು ಹೇಳ್ದಂಗೆ ನಾವು ಕೇಳೋದಕ್ಕೆ, ಇದು ಹಾಸ್ಪಿಟಲ್, ನಾವು ಹೇಳ್ದಂಗೆ ನೀವು ಕೇಳಬೇಕು ಅಂತೇಳಿ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ. ಆಗ ಭರಣ, ಇಲ್ಲ ಡಾಕ್ಟರ್, ನಾನು ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಹೊಡ್ತಾನೆ. ಆಗ ಜೀವ ಕೇಳ್ತಾನೆ, ಇದೇನಾಯ್ತು ಅಂಕಲ್, ಇದ್ದಕ್ಕಿದ್ದಂಗೆ ಏನಾಯಿತು ಅಂದಾಗ, ಇಲ್ಲ ನಾನೇನು ಆಫೀಸ್ ಮುಗಿಸ್ಕೊಂಬರ್ಬೇಕಾದ್ರೆ ರೋಡಿನ ಅಂಚಿನಲ್ಲೇ ಬರ್ತಾಯಿದ್ದೆ, ಹಿಂದೆಗಡೆಯಿಂದ ಬಂದು ಟಿ.ಟಿಯನ್ನು ಡಿಕ್ಕಿ ಹೊಟ್ಟೋದ, ಅದಕ್ಕೆ ಅವಾಗ ನಾನು ಕೆಳಗೆ ಬಿದ್ದು ಹಿಂಗಾಯಿತು ಅಂತ ಅಂದೆ. ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿದ್ದು ಅಂತಂದರೆ, ನನ್ನ ಯಾರು ಕರ್ಕೊಂಬರ್ತಾರಪ್ಪ, ನಾನೇ ಫೋನ್ ಮಾಡಿದೆ, ನಿಮ್ಮಪ್ಪ ನಂಗೆ ಕಿವಿಲಿ ಹೇಳ್ದಂಗೆ ಆಯಿತು, ನಾನೇನು ಹೊಟ್ಟದೆ, ನೀನು ಇಲ್ಲಿಗೆ ಬಂದುಬಿಟ್ರೆ ಹಿಂಗೆ, ನನ್ನ ಮನೇನ ಕಾಪಾಡೋ ಜವಾಬ್ದಾರಿ ನಿಂದು ಅಂತ ಕೊಟ್ಟಿದ್ದೀನಿ ತಾನೆ, ಅದನ್ನು ನಿಭಾಯಿಸಲು ಹೆಂಗೆ ಬಂದುಬಿಡ್ತೇನೆ ನೀನು, ಎದೋ ಫೋನ್ ಮಾಡಿ ಆ್ಯಂಬುಲೆನ್ಸ್ಗೆ ಅಂತ ಹೇಳ್ದೆ. ಅದಕ್ಕೆ ನಾನು ಆ್ಯಂಬುಲೆನ್ಸಿಗೆ ಫೋನ್ ಮಾಡಿದೆ, ಆ್ಯಂಬುಲೆನ್ಸವ್ರು ಬಂದು ಕರ್ಕೊಂಬಂದು ಇಲ್ಲಿ ಬಿಸಾಕ್ಬಿಟ್ಟು ಹೋದರು ಅಂತ ಹೇಳ್ತಾರೆ ಲಾಯರ್. ಅದು ಗಾಡಿನ ನಿಮ್ಮಪ್ಪ ನನಗೆ ಪ್ರೀತಿಯಿಂದ ಕೊಟ್ಟಿದ್ದು ಗಿಫ್ಟು, ಹಾಗಾಗಿ ಅದನ್ನು ರಿಪೇರಿ ಮಾಡಿಸ್ಕೊಂಬರ್ಬೇಕು, ಹಿಂಗಾಯಿತು ಅಂತ ಭರಣವ್ರು ಹೇಳ್ತಾರೆ. ಆಗ ಮತ್ತು ಕಪಿಲ್, ಇಲ್ಲಿ ಇನ್ನೂ ಡಾಕ್ಯುಮೆಂಟ್ ಸಿಕ್ಕಿಲ್ವಾ, ಆ ಡಾಕ್ಯುಮೆಂಟ್ ಎಲ್ಲಿರ್ಬೋದು, ಇವನಿಗೆ ಎಲ್ಲಿಟ್ಟಿದ್ದಾನೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಕಪಿಲ್, ನಾನೇ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಬೇಡ ಕಪಿಲ್, ನೀನು ಹೋಗಬೇಡ, ಇಷ್ಟೊತ್ತಿಗೆ ಭರಣಂಗೆ ಗೊತ್ತಾಗಿರುತ್ತೆ ನಾವೇ ಆಕ್ಸಿಡೆಂಟ್ ಮಾಡಿದ್ದು ಅಂತ, ಸೊ ನೀನು ಈ ಟೈಮಲ್ಲಿ ಹೋದರೆ ಅದು ಸುಮ್ಮನೆ ರಿಸ್ಕ್ ಆಗುತ್ತೆ, ಬೇಡ ಹೋಗಬೇಡ, ಇದಕ್ಕೆ ಬೇರೆಯೇ ಪ್ಲ್ಯಾನ್ ಹೇಳ್ತೀನಿ ಅಂತ ಅವ್ನ ಕಿವಿಲಿ ಏನೋ ಒಂದು ಪ್ಲ್ಯಾನ್ನ ರಾಣ ಹೇಳ್ತಾನೆ. ಇಲ್ಲಿ ಭರಣವರು ಇದನ್ನೆಲ್ಲ ಮಾಡಿಸಿದ್ರು ರಾಣ ಅಂತ ಹೇಳ್ತಾನೆ. ರಾಣನ ಇದು ನಂಬೋದಕ್ಕೆ ಸಾಧ್ಯ ಇಲ್ದಲೆ ರಚನಾ ಗಾಬರಿಯಿಂದ ನೋಡ್ತಿರ್ತಾಳೆ. ಆಗ ಜೀವ ಹೇಳ್ತಾನೆ, ಅಂಕಲ್ ನಾನು ಒಪ್ಕೋತೀನಿ, ನಿಮಗೆ ಅವ್ರಿಗೆ ಆಗಲ್ಲ ಅಂತ, ಅವ್ನು ನಿಮ್ಮ ಹತ್ರ ಸಭೆಗೆ ನೆಟ್ಕೊಂಡಿರ್ಬೋದು, ಮರ್ಯಾದೆ ಕೊಡೋದೆಲ್ಲ ಮಾತಾಡಿರ್ಬೋದು, ಹಾಗಂತ ರಾಣ ನಿಮ್ಮನ್ನ ಸಾಯಿಸೋದಕ್ಕೆ ಬರೋಲ್ಲ, ನಿಮ್ಮನ್ನು ಸಾಯಿಸೋದ್ರೆ ಅವ್ನಿಗೇನು ಸಿಗುತ್ತೆ ಅಂದಾಗ ಲಾಯರ್ ಹೇಳ್ತಾನೆ, ವಿಲ್ಗೋಸ್ಕರ ಅವ್ನು ನನ್ನ ಸಾಯಿಸೋಕ್ಕೆ ಬಂದಿರೋದು, ಆ ವಿಲ್ನ ಅರ್ಧಾಕಬೇಕು, ಅವ್ರನ್ನ ಸುಟ್ಟಾಕಬೇಕು ಅನ್ನೋದು ಅವನ ಬುದ್ಧಿಯಾಗಿರೋದು, ನಿನಗಿನ್ನ ಮನೇಲಿ ಏನೇನಾಗ್ತದೆ ಅನ್ನೋದು ಗೊತ್ತಿಲ್ಲ, ನೀನು ಆ ಮನೆಗೆ ಬರಬೇಕು, ಆ ಮನೆಗೆ ಬಂದು ಏನಾಗಬೇಕಾಗಿರೋದನ್ನ ಸರಿ ಮಾಡೋ ಜವಾಬ್ದಾರಿ ನಿಂದು. ಅವನು ವ್ಯಾಘ್ರ ರೂಪದಲ್ಲಿ ಒಂಥರ ರಾಕ್ಷಸ, ಅವನಿಗೆ ವಿಲ್ ಬೇಕು, ಹಣ ಬೇಕು, ಆಸ್ತಿ ಬೇಕು, ಅದಕ್ಕೋಸ್ಕರ ಯಾರಿಗೇನು ಬೇಕಾದ್ರೂ ಮಾಡೋದಕ್ಕೆ ರಾಣ ಇಸೋದಿಲ್ಲ ಅಂತ ಭರಣ ಹೇಳ್ತಾರೆ. ಅದನ್ನು ಕೇಳಿದಾಗ ಜೀವನ್ಗೆ ಅದನ್ನು ನಂಬೋಂಥ ಪರಿಸ್ಥಿತಿಯಲ್ಲಿ ಅವನು ಇರೋದಿಲ್ಲ. ಲಾಯರ್ ಹೇಳ್ತಾರೆ, ನೀನು ನಂಬಕ್ಕಾಗದಿರೋಂಥ ವಿಷಯಗಳು ಎಷ್ಟೊಂದಿದೆ, ಅಲ್ಲಿ ಏನಾಗ್ತದೆ ಅನ್ನೋದು ಅಲ್ಲಿ ಮಾತ್ರ ಗೊತ್ತೇ ಹೊರತು ಇಲ್ಲಿ ಗೊತ್ತಿಲ್ಲ, ನೀನು ದಯವಿಟ್ಟು ವಾಪಸ್ ಮನೆಗೆ ಹೋಗಿ ನಿನ್ನ ಅಧಿಕಾರನ ನೀನು ತಗೋ, ಆ ಮನೇನ ಉಳಿಸೋ ಜವಾಬ್ದಾರಿ ನಿಂಗೆ ಒಬ್ಬಂಗೆ ಬಿಟ್ಟರೆ ಬೇರೆ ಇನ್ಯಾರಿಗೂ ಇಲ್ಲ ಜೀವ ಅಂತ ಹೇಳ್ತಾರೆ. ಆಗ ಜೀವ ಏನು ಹೇಳೋಕ್ಕಾಗ್ದಲ್ಲೇ ಇರೋಂಥ ಪರಿಸ್ಥಿತಿಯಲ್ಲಿ ಹಂಗೆ ನಿಂತ್ಕೊಂಡು ನೋಡ್ತಿರ್ತಾನೆ. ಭರಣವ್ರು ಹೇಳ್ತಾರೆ, ಹೋಗು ಜೀವ, ಫಸ್ಟ್ ನಿನ್ನ ಮನೆ ನೀನು ಸೇರ್ಕೊ ಅಂತ ಹೇಳ್ತಾರೆ. ಜೀವ ನೋಡ್ತಾ ನಿಂತಿರ್ತಾನೆ. ಮುಂದೇನಾಗುತ್ತೆ ಕಾದು